ಪೋಕ್ಸೋ ಕೇಸಲ್ಲಿ BS ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಯಡಿಯೂರಪ್ಪ ವಿರುದ್ಧದ ಈ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕೇಸಲ್ಲಿ ಮಾಜಿ ಸಿಎಂಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಮಾಜಿ ಸಿಎಂ BSYಗೆ ಕೋರ್ಟಿಂದ ಸಮನ್ಸ್ ಜಾರಿಯಾಗಿದೆ. ಮಾರ್ಚ್ 15ರಂದು ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. ಬೆಂಗಳೂರಿನ 1ನೇ ತ್ವರಿತಗತಿ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ. ಆರೋಪ ಪಟ್ಟಿ ವಿಚಾರಣೆಗೆ ಕೋರ್ಟ್ ಪರಿಗಣಿಸಿದೆ. ಹಂಗಾಗಿ ಸಮನ್ಸ್ ಜಾರಿ ಆಯಿತು ಅಂತಂದರೆ ಅರೆಸ್ಟ್ ಮಾಡಬೇಕಾಗತ್ತೆ. ಹೇಳಿರುವಂಥ ದಿನಾಂಕಕ್ಕೆ ಬರಲೇಬೇಕು, ಇಲ್ಲಾಂದರೆ ಅರೆಸ್ಟ್ ಆಗ್ತಾರೆ. ಹಂಗಾಗಿ ಮಾರ್ಚ್ 15ರಂದು ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. 15ನೇ ತಾರೀಕಿನ ಒಳಗಡೆ 15 ಡೆಡ್ಲೈನು, 15ನೇ ತಾರೀಕಿಗೆ ಹಾಜರಾಗಬೇಕು ಅಂತೇಳಿ. ಒಂದು ವೇಳೆ 15ನೇ ತಾರೀಕಿಗೆ ಹಾಜರಾಗಿಲ್ಲ ಅಂತಂದರೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಇದು. ಈ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ರಿಜೆಕ್ಟ್ ಮಾಡಬೇಕು ಅಂಥೇಳಿ ಯಡಿಯೂರಪ್ಪ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರು. ಅಲ್ಲಿಂದ ಇಲ್ಲಿ ತನಕ ತಳ್ಕೊಂಡು ಬಂದಿದೆ ಅದು. ಈಗ ಈ ಪೋಕ್ಸೋ ಕೇಸಲ್ಲಿ ಮಾಜಿ ಸಿಎಂಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಮಾಜಿ ಸಿಎಂ BSYಗೆ ಕೋರ್ಟಿಂದ ಸಮನ್ಸ್ ಜಾರಿಯಾಗಿದೆ. ಹಂಗಾಗಿ ಮಾರ್ಚ್ 15ರಂದು ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. 15ನೇ ತಾರೀಕಿಗೆ, ಮಾರ್ಚ್ 15ಕ್ಕೆ, 28 ನಾಳೆ 1. ಹಂಗಾಗಿ 15 ದಿನ ಸಮಯ ಇದೆ. 15ನೇ ತಾರೀಕಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಯಡಿಯೂರಪ್ಪನವರು ಹಾಜರಾಗಬೇಕು. ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆವತ್ತಿನ ದಿನ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ 15ನೇ ತಾರೀಕಿಗೆ, ಮಾರ್ಚ್ 15ಕ್ಕೆ ಅವರು ಹಾಜರಾಗಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ 15ನೇ ತಾರೀಕಿಗೆ ಡೆಡ್ಲೈನ್ ಇದೆ. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಅಂತ? ಎಸ್.ಎಂ. ಕುಮಾರ್ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ BSYಗೆ ಮತ್ತೆ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯದಿಂದ ವಿಚಾರಣೆ ಕೂಡ ಆರಂಭವಾಗಿರುವಂತದ್ದು. ಹೀಗಾಗಿ ಕೋರ್ಟ್ಗೆ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸಿರುವ ಕಾರಣಕ್ಕಾಗಿ ವಿಚಾರಣೆಗೆ ದಿನಾಂಕವನ್ನ ಕೂಡ ಕೋರ್ಟ್ ನಿಗದಿ ಮಾಡಿರುವಂತದ್ದು. ಮಾರ್ಚ್ 15ರಂದು ಖುದ್ದಾಗಿ BSY ಅವರು ಹಾಜರಾಗಬೇಕಂತ ಸಮನ್ಸ್ ಕೂಡ ಜಾರಿಯಾಗಿದೆ. ಯಡಿಯೂರಪ್ಪ ಮಾತ್ರವಲ್ಲದೆ ಇದರಲ್ಲಿ ಬೇರೆ ಇತರೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರಿಗೆ ಕೂಡ ಸಮನ್ಸ್ ಜಾರಿಯಾಗಿದೆ. ಹೀಗಾಗಿ ಮಾರ್ಚ್ 15ರಂದು ಖುದ್ದಾಗಿ BSY ಹಾಜರಿರಲೇಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಹೈಕೋರ್ಟ್ಗೆ ಪ್ರಕರಣ ರದ್ದು ಕೋರಿ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನನ್ನ ಮಾತ್ರ ಕೊಟ್ಟಿತ್ತು. ಆದ್ರೆ ಪ್ರಕರಣವನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಕೂಡ ಕೆಲ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ಎದುರಿಸಿ ಅಂತ ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಹೀಗಾಗಿ ಈಗ 1ನೇ ತ್ವರಿತಗತಿ ನ್ಯಾಯಾಲಯ ಟ್ರಯಲ್ ಅನ್ನ ಶುರು ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ಈಗ ಯಡಿಯೂರಪ್ಪಗೆ ಇದೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಅವರ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಇದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಇಲ್ಲ, ಅವ್ರಿಗೆ 80 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುವಂತದ್ದು. ಅವರು ಈ ತಪ್ಪನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ. ಅಷ್ಟು ಮಾತ್ರವಲ್ಲದೆ ಅವರು ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಕೈ ಆಗಿರ್ಬೋದು, ಕಾಲು ನಡುಕ ಉಂಟಾಗ್ತಿದೆ. ಅವ್ರಿಗೆ ಎಲ್ಲಿಂದ ಮತ್ತೊಂದ್ ಕಡೆ ಹೋಗ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಯನ್ನು ಅವ್ರು ಎದುರಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ನ್ಯಾಯಾಲಯದ ಎದುರು ಇಟ್ಟಿದ್ರು. ಆದ್ರೆ ಹೈಕೋರ್ಟ್ ಪ್ರಕರಣ ರದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನೀವು ವಿಚಾರಣೆನ ಎದುರಿಸಲೇಬೇಕಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಸದ್ಯ ಈಗ ಟ್ರಯಲ್ ಸ್ಟಾರ್ಟ್ ಆಗಿರೋ ಕಾರಣಕ್ಕಾಗಿ ಖುದ್ದಾಗಿ ಮಾರ್ಚ್ 15ರಂದು ಯಡಿಯೂರಪ್ಪ ಅವ್ರು ಬರ್ಲೇಬೇಕಾಗುತ್ತೆ, ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ. ಯಾಕಂದ್ರೆ ಹೇಮಕುಮಾರ್, ಈ ಪ್ರಕರಣ ಪೋಕ್ಸೋ ಆದ ಕಾರಣ ಬಹಳಷ್ಟು ಗಂಭೀರತೆಯಿಂದ ಕೂಡ ಕೂಡಿರುವಂತದ್ದು. ಭವ್ಯ, ಈಗ 15ನೇ ತಾರೀಕಿಗೆ ಅಂದ್ರೆ ಮಾರ್ಚ್ 15ಕ್ಕೆ ಯಡಿಯೂರಪ್ಪನವರು ಒಂದ್ ವೇಳೆ ಹಾಜರಾಗಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ? ಅಂದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತಾ ಹೇಗೆ? ಇಲ್ಲ, ಯಾಕಂದ್ರೆ ಒಂದು ಸಮನ್ಸ್ ಇಶ್ಯೂ ಆದಾಗ ಮತ್ತೆ 2 ಸಮನ್ಸ್ ಇಶ್ಯೂ ಆಗುತ್ತೆ. ಒಂದ್ ವೇಳೆ 3ನೇ ಸಮನ್ಸ್ಗೆ, ಅಂದ್ರೆ ಈಗ ಫಸ್ಟ್ ನೋಟಿಸ್ ಇಶ್ಯೂ ಆಗಿರುವಂತದ್ದು ಮೊದಲ ಸಮನ್ಸ್, ಇನ್ನೊಂದು ಬಾರಿ ಸಮನ್ಸ್ ಕೊಡ್ತಾರೆ ಅಥವಾ ಅವ್ರ ವಕೀಲರ ಮೂಲಕ ವಿನಾಯಿತಿಯನ್ನ ಕೂಡ ಕೋರ್ಬಹುದು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಏಜ್ ಆಗಿರೋ ಕಾರಣಕ್ಕಾಗಿ ವಿನಾಯಿತಿಯನ್ನ ಕೋರ್ಬಹುದು. ಅಥವಾ ಕೋರ್ಟ್ಗೆ ಅವ್ರು ಬರ್ಲೇಬೇಕಾಗುತ್ತೆ. ಏನೇ ವಿನಾಯಿತಿಯನ್ನ ಕೇಳಿದ್ರು ಕೂಡ ಅವ್ರು ಒಂದಲ್ಲ 2 ಅಲ್ಲ, ಯಾವಾಗ ಎಲ್ಲ ಕೋರ್ಟ್ ಕರೆಯುತ್ತೆ ಆ ಬಾರಿ ಅವರು ಬಂದು ವಿಚಾರಣೆನ ಎದುರಿಸಬೇಕಾಗುತ್ತೆ. ಸದ್ಯ ಮಾರ್ಚ್ 15ರಂದು ಯಡಿಯೂರಪ್ಪ ಹಾಜರಾಗುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಒಮ್ಮೆ ಸಮನ್ಸ್ ಇಶ್ಯೂ ಆದ್ರೆ, ಇನ್ನೊಮ್ಮೆ ಸಮನ್ಸ್ ಇಶ್ಯೂ ಆದ್ರೆ ಅದಕ್ಕೂ ಕೂಡ ಹಾಜರಾಗದೆ ಹೋದ್ರೆ ಅವ್ರು ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಆದ್ರೆ ಮೊದಲ ಸಮನ್ಸ್ಗೆ ಅರೆಸ್ಟ್ ಆಗಲ್ಲ, ಅವರ ವಕೀಲರ ಮೂಲಕ ವಿನಾಯಿತಿಯನ್ನ ಕೋರ್ಬಹುದು. ಅದು ಯಡಿಯೂರಪ್ಪ ಅವರ ವಕೀಲರಿಗೆ ಬಿಟ್ಟಿರುವಂತದ್ದು. ಆದ್ರೆ ನಮ್ಗೆ ಮೂಲಗಳ ಮಾಹಿತಿ ಪ್ರಕಾರ ಯಡಿಯೂರಪ್ಪ ಅವರು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಅವರು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರ ವಕೀಲರ ವಾದ ಕೂಡ ಆಗಿರುವಂತದ್ದು. ಹೇಮಕುಮಾರ್,
ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.